ಹರಿಹರ ಲೆಕ್ಕ ಹರೋಹರ. ವಚನಾನಂದ ಸ್ವಾಮೀಜಿ ಕಳ್ರ. ನಕಲಿ ಬಿಲ್ ತೋರಿಸಿ ಕೋಟಿ ಕೋಟಿ ನುಂಗಿದ ಟ್ರಸ್ಟ್. ಸ್ವಾಮೀಜಿ ವಿರುದ್ಧ ತೊಡೆ ತಟ್ಟಿದ ಟೆಸ್ಟ್ ಕಳ್ಳಾಟ ಬಯಲು. ವಾಂಟೇಜ್ ವಿತ್ ನಿಶ್ಚಿತ, ನಿರ್ಭೀತ, ಸತ್ಯ, ಅಸಲಿ ರಿಪೋರ್ಟ್. ಸಮುದಾಯದ ಅಸ್ಮಿತೆಗೆ ಹಕ್ಕೆ ತರುವ ದುಷ್ಟರಿಗೆ ಶಾಕ್ ಶಾಕ್ ಶಾಕ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಹರಿಹರ ಪಂಚಮಸಾಲಿ ಮಠದಲ್ಲಿ ಏನ್ ನಡೀತಾ ಇದೆ? ಸ್ವಾಮೀಜಿಯನ್ನ ಕಳ್ಳ ಅಂತ ಕರೆದಿರುವವರ ಸಾಚಾತನಾದ್ರೂ ಎಷ್ಟು? ಸರ್ಕಾರದ ಹಣದಲ್ಲಿ ಕಟ್ಟಿರುವಂತಹ ಕಟ್ಟಡ ಎಲ್ಲಿದೆ? ದಾವಣಗೆರೆಯ ಜವಳಿ ಅಂಗಡಿಗೂ ಈ ಟ್ರಸ್ಟ್ನ ಹಣಕ್ಕೂ ಇರುವಂತಹ ಲಿಂಕ್ ಏನು? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಇದು ನಿಜವಾಗ್ಲೂ ಲೆಕ್ಕ ಚೆಕ್ ಕೊಡೋ ಚಳವಳಿ ಅಲ್ಲ. ನಮಗೆ ಬೇಕಾದಂಗ ಲೆಕ್ಕ ಕೊಟ್ಟು ಹೋಗಕ್ ಬಂದಾರ ಅವ್ರ. ಇದನ್ನ ಸಮಾಜ ಒಪ್ಪೋದಿಲ್ಲ. ಏನು ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ದ್ರೋಹ ಮಾಡಿದಾರಲ್ಲ, ಅದನ್ನ ಮರೆಮಾಚಕ್ಕೋಸ್ಕರ ಇದು ಹುಟ್ಟಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕರ್ನಾಟಕದ ಪ್ರಬಲ ಲಿಂಗಾಯತ ಸಮುದಾಯವೊಂದರ ಶಕ್ತಿ ಕೇಂದ್ರವಾಗಿರುವ ಹರಿಹರದ ವೀರಶೈವ ಪಂಚಮಸಾಲಿ ಪೀಠವು ಈಗ ಗಂಭೀರ ಸ್ವರೂಪದ ಆಡಳಿತಾತ್ಮಕ ಸಂಘರ್ಷಕ್ಕೆ ಸಾಕ್ಷಿಯಾಗಿದೆ. ಮಠದ ಆಸ್ತಿ ಮತ್ತು ಸರ್ಕಾರದ ಅನುದಾನ ದುರ್ಬಳಕೆ ಆಗೋದ್ರ ಬಗ್ಗೆ ಗಂಭೀರ ದಾಖಲಾತಿಗಳು ಬಿಡುಗಡೆಯಾದ ಬೆನ್ನಲ್ಲೇ ಮಠದ ಆವರಣದಲ್ಲಿ ಟ್ರಸ್ಟಿಗಳು ನಡೆಸಿದಂತಹ ಲೆಕ್ಕ ಒಪ್ಪಿಸುವಂತಹ ಸಮಾವೇಶವು ಪ್ರಹಸನವಾಗಿ ಮಾರ್ಪಟ್ಟಿದೆ. ಹರಿಹರದ ಲೆಕ್ಕ ಹರೋಹರ ಅನ್ನುವಂತಹ ಘೋಷಣೆ ಈಗ ಇಡೀ ಸಮಾಜದಲ್ಲಿ ಸಂಚಲನವನ್ನ ಮೂಡಿಸಿದೆ. ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ. ಅದೆಲ್ಲದರ ಲೆಕ್ಕ ಕೊಡ್ಬೇಕಲ್ವಾ? ತರಾತುರ್ಲಿ ಬಂದು ತಾವು ಮೊಸರು ತಿಂದು 200 ವರ್ಷಕ್ಕೆ ಹೊಂಟಿದ್ರು ಅವರು. ಆದರೆ ಯೋಗ ನಮ್ಮ ಮಹಾಂತ ಜನ ಗದ್ದಿಗೆ ಬಹಳ ಜಾಗೃತ ಇದು. ಈ ವಿವಾದ ಕೇಂದ್ರ ಬಿಂದು ಅಂತ ಅಂದ್ರೆ ಸರ್ಕಾರದ ಅನುದಾನದ ದುರುಪಯೋಗ. 2021ರಲ್ಲಿ ರಾಜ್ಯ ಸರ್ಕಾರವು ಹರಿಹರ ಪೀಠದಲ್ಲಿ ಸಮುದಾಯ ಭವನ ಹಾಗೆ ವಸತಿ ನಿಲಯ ನಿರ್ಮಾಣಕ್ಕಾಗಿ 10 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿತು. ಸರ್ಕಾರದ ನಿಯಮಗಳ ಪ್ರಕಾರ ಈ ಹಣವನ್ನ 2 ವರ್ಷದ ಒಳಗೆ ಬಳಕೆ ಮಾಡಿಕೊಂಡು ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕಾಗಿತ್ತು. ಆದರೆ 5 ವರ್ಷಗಳು ಉಳಿದ್ರೂ ಕೂಡ ಪೀಠದ ಆವರಣದಲ್ಲಿ ಯಾವುದೇ ರೀತಿಯ ಹೊಸ ಕಟ್ಟಡಗಳು ಇದುವರೆಗೂ ತಲೆ ಎತ್ತಿಲ್ಲ. ಎಲ್ಲೋಯ್ತು ಅಂತ ಪ್ರಶ್ನೆ 5 ವರ್ಷ ಆಯ್ತು. ಈಗ ಸರ್ಕಾರ 10 ಕೋಟಿ ರೂಪಾಯಿ ಕೊಟ್ಟದ. ಎಲ್ಲಿ? ಮಠಕ್ಕೆ. ಎಲ್ಲಿ ಅದ? ಇಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಸತಿ ನಿಲಯ ಸಮುದಾಯ ಭವನ 10 ಕೋಟಿ. ಯಾವಾಗ ಕೊಟ್ಟದ? 21ರಲ್ಲಿ ಕೊಟ್ಟದ. ಎಷ್ಟು ವರ್ಷ ಆಯ್ತು? ಈಗ 5 ವರ್ಷ ಆಯಿತು. ಇಲ್ಲಿ ಏನು ನಿಬಂಧನೆಗಳಿದಾವು? ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆ ಇವರ ಹಣ ಬಳಕೆ ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿಗಳು ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆ ಮುಖಾಂತರ ಆಯುಕ್ತ ಅಂದರೆ ನಮ್ಮಕ್ಕೆ ಇನ್ನೊಂದು ಮಟ್ಟಕ್ಕೆ ಕೊಟ್ಟಿದ್ದಾರೆ. ಆವಾಗ ಇಲ್ಲಿ ನೋಡಿ, ಆಯುಕ್ತರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಸಹಕಾರ ನೀಡಲು ಅನುದಾನವನ್ನು ಸದ್ಬಳಕೆ ಮಾಡಿರೋ ಬಗ್ಗೆ ಎಲ್ಲ ರೀತಿಯ ಅವಶ್ಯಕ ಕ್ರಮ ತೆಗೆದುಕೊಂಡಿಲ್ಲ. ಮಂಜೂರು ಮಾಡದ ಅನುದಾನ ಯಾವ ಉದ್ದೇಶಗಳಿಗೆ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು, ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. ಅನುದಾನವನ್ನೇ ಬಳಸಿಲ್ಲ. ಇಲ್ಲಿ ಕಟ್ಟಡ ಇಲ್ಲ. ಇಲ್ಲಿ ಅನುದಾನ ಕಟ್ಟಡ ಪ್ರತಿಗನುಗುಣವಾಗಿ ಹಂತವಾಗಿ ಬಿಡುಗಡೆ ಮಾಡಿದ ಮೊತ್ತಕ್ಕೆ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ ನಂತರ ಬಿಡುಗಡೆ ಮಾಡುವುದು. ಇನ್ನೊಂದು ಎಲ್ಲ ಇಂಪಾರ್ಟೆಂಟ್, ಮಂಜೂರಾದ ಅನುದಾನವನ್ನು 2 ವರ್ಷದೊಳಗಾಗಿ ಕಾಮಗಾರಿಗೆ ವಿನಿಯೋಗಿಸದಿದ್ದಲ್ಲಿ ಸದರಿ ಅನುದಾನವನ್ನು ದಂಡ ಸಮೇತವಾಗಿ ಸರ್ಕಾರದ ಮುಟ್ಟುಗೋಲು ಹಾಕಿಕೊಳ್ಳುವುದು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶದಂತೆ ಸಂಘ ಸಂಸ್ಥೆ ಕೂಡಲೇ ಬಿಡುಗಡೆ ಮಾಡತಕ್ಕದ್ದು. ಅಂದರೆ ಇವ್ಯಾವೂ ಕೂಡ ಫಾಲೋ ಮಾಡಿಲ್ಲ. ಇಟ್ಸ್ ಇದು ಪ್ರೂಫ್ ಇದೆ. ಈಗಾಗಲೇ ಹಲವು ಮಠಗಳ ವಿರುದ್ಧ ಅನ್ಯಾಯ, ಅಕ್ರಮ ಹಾಗೆ ವಿವಿಧ ಕಾನೂನು ಬಾಹಿರ ಕೆಲಸಗಳ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇರುವುದು ಜನರಲ್ಲಿ ಅಸಮಾಧಾನವನ್ನ ಮತ್ತಷ್ಟು ಮೂಡಿಸಿದೆ, ಹೆಚ್ಚು ಮಾಡಿದೆ.
ಈಗ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಉಂಟಾಗಿರುವಂತಹ ದಾಂಧಲೆ ಹಲವರ ಆಕ್ರೋಶಕ್ಕೂ ಕಾರಣವಾಗಿದೆ. ಬಹಿರಂಗವಾಗಿರುವಂತಹ ದಾಖಲೆಗಳ ಪ್ರಕಾರ ಕಟ್ಟಡವೇ ಅಸ್ತಿತ್ವಕ್ಕೆ ಬಾರದೆ ಹೋದು ನಕಲಿ ಬಳಕೆ ಪ್ರಮಾಣ ಪತ್ರಗಳನ್ನ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿ ಹಣವನ್ನ ಲೂಟಿ ಮಾಡಲಾಗಿದೆ ಅನ್ನುವಂತಹ ಬಲವಾದ ಅನುಮಾನ ವ್ಯಕ್ತವಾಗಿದೆ. ಕೇವಲ ಭಾಷಣಗಳಿಂದ ಸಮಾಜವನ್ನ ನಂಬಿಸೋದಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಕಾಣದ ಕಟ್ಟಡಕ್ಕೆ ಹಣ ಪಾವತಿಯಾಗಿದ್ದಾದು ಹೇಗೆ ಅನ್ನುವಂತಹ ಶ್ರೀಗಳ ಪ್ರಶ್ನೆಗೆ ಟ್ರಸ್ಟಿಗಳ ಬಳಿ ಉತ್ತರವೇ ಇಲ್ಲದಂತಾಗಿದೆ. ಇದು ಒಂದು ಲೆಕ್ಕ ಕೊಡಬೇಕು ಅಂತ ಏನ್ ಚಳವಳಿ, ಇದು ನಿಜವಾಗ್ಲೂ ಲೆಕ್ಕ ಚೆಕ್ ಕೊಡೋ ಚಳವಳಿ ಅಲ್ಲ. ಈ ಏನ್ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನ್ ಅನ್ಯಾಯ ದ್ರೋಹ ಮಾಡಿದಾರಲ್ಲ ಅದನ್ನ ಮರೆಮಾಚಕ್ಕೋಸ್ಕರ ಇದು ಹುಟ್ಟಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರತಿಷ್ಠಿತ ಲಿಂಗಾಯತ ಮಠಗಳ ಮೇಲಿನ ಭಕ್ತರ ಭಾವನೆಗಳಿಗೆ ಪೆಟ್ಟು ಬೀಳುವಂತಹ ಘಟನೆ ನಡಿಬಾರ್ದಾಗಿತ್ತು. ಈ ಪ್ರಕರಣದಲ್ಲಿ ಅತ್ಯಂತ ಸ್ಫೋಟಕ ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ಸರ್ಕಾರದ ಹಣವನ್ನ ಪಡೆಯೋದಕ್ಕೆ ಟ್ರಸ್ಟಿಗಳ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಅನ್ನುವಂತಹ ಆರೋಪ. ಅನುದಾನದ ಪ್ರಕ್ರಿಯೆಯಲ್ಲಿ ಕೆಲವು ಪ್ರಮುಖ ಟ್ರಸ್ಟಿಗಳ ಅಸಲಿ ಸಹಿಯ ಬದಲಾಗಿ ನಕಲಿ ಸಹಿಗಳನ್ನ ಬಳಕೆ ಮಾಡಿಕೊಂಡು ದಾಖಲಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಶ್ರೀಗಳ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತು ನಡೆದಂತಹ ಸಮಾವೇಶದಲ್ಲಿ ಟ್ರಸ್ಟಿಗಳಲ್ಲಿ ಒಬ್ಬರಾಗಿರುವಂತಹ ಉಮಾಪತಿ ಅವರು ತುರ್ತು ಪರಿಸ್ಥಿತಿಯಲ್ಲಿ ಕವರಿಂಗ್ ಲೆಟರ್ ಮೇಲೆ ಸಹಿ ಮಾಡಿದ್ದೇವೆ ಅಂತ ಒಪ್ಕೊಂಡಿರೋದು ಈ ಅವ್ಯವಹಾರಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ. ಇದು ಕೇವಲ ಆಡಳಿತಾತ್ಮಕ ತಪ್ಪಲ್ಲ, ಬದಲಾಗಿ ಕ್ರಿಮಿನಲ್ ಅಪರಾಧ ಅನ್ನುವಂತಹ ಚರ್ಚೆಗಳು ಈಗ ಆರಂಭ ಆಗಿದೆ. ತಮಗೆ ಬೇಕಾದಂಗ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವರ. ಇದನ್ನ ಸಮಾಜ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂಥ ಹಣ ಎಲ್ಲಿದೆ? ಈಗ ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ, ಎಲ್ಲಿ ಸಮುದಾಯ ಭವನ ಇದೆ? ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಮಠಕ್ಕೆ ಭಕ್ತರು ತಮ್ಮ ಶಕ್ತಿಗೆ ಅನುಗುಣವಾಗಿ ಸೇವೆ, ಹರಕೆ, ಕಾಣಿಕೆ, ದೇಣಿಗೆಯನ್ನು ನೀಡ್ತಾರೆ. ಮಠಕ್ಕೆ ಬಂದಂತಹ ಮರಳು, ಇಟ್ಟಿಗೆ, ಸಿಮೆಂಟ್ನಿಂದ ಹಿಡಿದು ಭಕ್ತರು ಅರ್ಪಿಸಿದಂತಹ ಚಿನ್ನ, ಬೆಳ್ಳಿ, ಬಂಗಾರ ಹಾಗೆ ಕಾಣಿಕೆಯ ಪ್ರತಿಯೊಂದು ಪೈಸೆಯೂ ಸಾರ್ವಜನಿಕ ಸೊತ್ತು. ಶ್ರೀಗಳು ನೇರವಾಗಿ ಹೇಳಿದಂತೆ ಮಠದ ಆಡಳಿತವನ್ನ ಬಟ್ಟೆ ವ್ಯಾಪಾರದಂತೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಮಠಕ್ಕೆ ಬರುವಂತಹ ದವಸ ಧಾನ್ಯಗಳ ಲೆಕ್ಕವನ್ನ ಪುಸ್ತಕದಲ್ಲಿ ದಾಖಲಿಸಬೇಕು. ಆದರೆ ಇಲ್ಲಿ ವೈಯಕ್ತಿಕ ಲಾಭಕ್ಕಾಗಿ ಮಠದ ಆಸ್ತಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆರೋಪ ಇಡೀ ಸಮುದಾಯಕ್ಕೆ ಮಾಡಿದಂತಹ ಅವಮಾನ ಅಂತ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧಾರ್ಮಿಕ ಕೈಂಕರ್ಯ ನಡಿಬೇಕಾಗಿರುವಂತಹ ಮಠದಲ್ಲಿ ಗದ್ದಲ, ಗಲಾಟೆಗಳು ನಡೀತಾ ಇದೆ. ಈಗಿನ ವಿದ್ಯಮಾನಗಳನ್ನ ಗಮನಿಸಿದ್ರೆ ಹರಿಹರ ಪೀಠವು ದಕ್ಷ ಆಡಳಿತಗಾರರ ಕೊರತೆಯನ್ನ ಎದುರಿಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಲೆಕ್ಕ ಕೇಳಿದಂಥವ್ರನ್ನ ಮಠದಿಂದ ಹೊರ ಹಾಕೋದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ. ಮಠದ ಘನತೆಯನ್ನ ಉಳಿಸ್ಕೊಳ್ಳೋದಕ್ಕೆ ಈಗಿರುವಂತಹ ಟ್ರಸ್ಟಿಗಳು ತಕ್ಷಣವೇ ಅಧಿಕಾರದಿಂದ ನಿರ್ಗಮಿಸಿ ಪಾರದರ್ಶಕ ಸಮಿತಿಗೆ ಆಡಳಿತ ಹಸ್ತಾಂತರ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ಇದು ನಿಜವಾಗ್ಲೂ ಲೆಕ್ಕ ಚೆಕ್ ಕೊಡೋ ಚಳವಳಿ ಅಲ್ಲ. ನಮಗೆ ಬೇಕಾದಂಗ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವರ. ಇದನ್ನ ಸಮಾಜ ಒಪ್ಪೋದಿಲ್ಲ. ಏನ್ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನ್ ಅನ್ಯಾಯ ದ್ರೋಹ ಮಾಡಿದಾರಲ್ಲ ಅದನ್ನ ಮರೆಮಾಚಕ್ಕೋಸ್ಕರ ಇದು ಹುಟ್ಟಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಟ್ಟಾರೆಯಾಗಿ ವಚನಾನಂದ ಶ್ರೀಗಳು ಸಮಾಜದ ಹಿತದೃಷ್ಟಿಯಿಂದ ಎತ್ತಿರುವಂತಹ ಈ ಧ್ವನಿ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಭಕ್ತರ ಕಾಣಿಕೆ ಮತ್ತು ಸರ್ಕಾರದ ಅನುದಾನದ ಹಣದ ಹಾದಿ ಎಲ್ಲಿ ತಲುಪಿದೆ ಅನ್ನುವಂಥದ್ದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಸಮಾಜದ ಆಸ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ಭಕ್ತರು ಈಗ ಒಗ್ಗಟ್ಟಾಗಿ ನಿಲ್ಲಬೇಕಾದಂತಹ ಅನಿವಾರ್ಯತೆ ಇದೆ.
ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.